ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ಕರ್ತರಿಗಾಗಿ ನಾ ಬಾಳಬೇಕು, ಪವಿತ್ರಾತ್ಮರೇ ವರವ ನೀಡಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 10ನೇ ಅಧ್ಯಾಯ. ಇದರ ಟೈಟಲ್ ನೋಡುವುದಾದರೆ ಸುರುಳಿಯ ಸಿಹಿ ಮತ್ತು ಕಹಿ. ಒಂದು ಸುರುಳಿ ಸಿಹಿ ಮತ್ತು ಕಹಿ ಎರಡನ್ನ ಒಳಗೊಂಡಿರುವಂಥದ್ದು. ನಾನು ಮತ್ತೊಂದು ದೃಶ್ಯವನ್ನು ಕಂಡೆ. ಒಬ್ಬ ಬಲಿಷ್ಠ ದೇವದೂತನು ಸ್ವರ್ಗದಿಂದ ಇಳಿದು ಬಂದನು. ಅವನು ಮೇಘಾಂಬರನಾಗಿದ್ದನು. ಅವನ ತಲೆಯ ಮೇಲೆ ಮುಗಿಲು ಬಿಲ್ಲೊಂದು ಇತ್ತು. ನಾವು ಈ ಮುಗಿಲು ಬಿಲ್ಲು ಅಥವಾ ಕಾಮನ ಬಿಲ್ಲು ಯಾವುದಕ್ಕೆ ಹೋಲಿಕೆ ಮಾಡುತ್ತದೆ ಎಂಬುದಾಗಿ ಕಳೆದ ಸಂಚಿಕೆಯಲ್ಲಿ, ಅಂದರೆ ಪ್ರಕಟಣಾ ಗ್ರಂಥ 4ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿದ್ದೇವೆ. ಓಕೆ, ಅದರಿಂದ ಅದನ್ನು ಈಗ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗೋದಿಲ್ಲ, ಮುಂದೆ ನೋಡುವ. ಅವನ ಕೈಯಲ್ಲಿ ತೆರೆದಿದ್ದ ಚಿಕ್ಕ ಸುರುಳಿ ಒಂದಿತ್ತು. ತನ್ನ ಕೈಯಲ್ಲಿ ಒಂದು ಸುರುಳಿ ಇತ್ತು, ಅಂದರೆ ಪುಸ್ತಕದ ರೀತಿಯಲ್ಲಿ, ಪೇಪರ್ಸ್. ಅವನು ತನ್ನ ಬಲಗಾಲನ್ನು ಸಮುದ್ರದ ಮೇಲೂ ಎಡಗಾಲನ್ನು ಭೂಮಿಯ ಮೇಲೂ ಇಟ್ಟು ನಿಂತಿದ್ದನು. ನೋಡಿ, ದೇವದೂತರುಗಳು ಎಷ್ಟು ಪರಾಕ್ರಮಶಾಲಿಯಾಗಿದ್ದಾರೆ. ಒಂದು ಕಾಲನ್ನು ಭೂಮಿಯ ಮೇಲೂ ಒಂದು ಕಾಲನ್ನು ಸಮುದ್ರದ ಮೇಲೂ. ಮೈ ಗಾಡ್, ಅಂದರೆ ನಮ್ಮ ಸೈನ್ಯಗಳ ಕರ್ತರು ಪ್ರಭು ಯೇಸು ಅಂತ ಹೇಳ್ತೀವಿ, ಸೇನಾಧೀಶ್ವರ ಪ್ರಭು ದೇವರು ಅಂತ. ಅವರ ಹಿಂದೆ ಒಂದು ದೊಡ್ಡ ಸೈನ್ಯ ಇದೆ. ಅದು ದೇವದೂತರುಗಳು ಲಕ್ಷೋಪಲಕ್ಷ, ಎಣಿಸಲಾಗದಷ್ಟು ದೊಡ್ಡ ದೇವದೂತರ ಸಮೂಹ ಇದೆ. ಒಬ್ಬ ದೇವದೂತನ ಶಕ್ತಿ ಸಾಮರ್ಥ್ಯ ಇಷ್ಟು ಅಪಾರವಾದದ್ದಾಗಿದೆ. ಇಂಥ ದೇವದೂತರುಗಳನ್ನು ನಮ್ಮ ಸೇವೆಗಾಗಿ, ಊಳಿಗತನಕ್ಕಾಗಿ ದೇವರು ಕಳುಹಿಸಿಕೊಟ್ಟಿದ್ದಾರೆ ಎಂದರೆ, ದೇವದೂತರಿಗಿಂತಲೂ ನಾವು ದೇವರಿಗೆ ಬಹಳ ಅಮೂಲ್ಯರಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ನನ್ನ ಯೇಸು ನನ್ನ ರಕ್ಷಕ. ದೇವದೂತನಿಗಿಂತಲೂ ನೀನು ಮತ್ತು ನಾನು ದೇವರಿಗೆ ಬಹಳ ಅಮೂಲ್ಯರು. ಇಬ್ರಿಯ 1:14 ನಾವು ನೋಡ್ತೇವೆ, ರಕ್ಷಣೆಯನ್ನ ಹೊಂದಿಕೊಂಡಿರುವವರ ಊಳಿಗತನಕ್ಕಾಗಿ, ಸೇವೆಗಾಗಿ ಕಳುಹಿಸಲ್ಪಟ್ಟವರು ದೇವದೂತರುಗಳು ಎಂಬುದಾಗಿ. ದೇವದೂತರುಗಳಿಗಿಂತಲೂ ನಾವು ಮಿಗಿಲಾದವರಾಗಿದ್ದೇವೆ. ಅವನು ಗಟ್ಟಿಯಾದ ಸ್ವರದಿಂದ ಕೂಗಿದನು. ಅದು ಸಿಂಹದ ಗರ್ಜನೆಯಂತಿತ್ತು. ಅವನು ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಮಾರ್ದನಿಸಿದವು. ಆ ದೇವದೂತನ ಕೂಗು, ಅಂದರೆ ಅವನ ಬಾಯಿಂದ ಹೊರಟು ಬಂದ ಸ್ವರ ಗುಡುಗಿನಂತೆ ಕೇಳಿಸ್ತಾ ಇತ್ತು. ಓಕೆ, 7 ಗುಡುಗುಗಳು ನುಡಿದುದನ್ನು ಕೂಡಲೇ ನಾನು ಬರೆಯಬೇಕೆಂದಿದ್ದೆ. ಆ ಗುಡುಗು ಅನ್ನುವಾಗ ಬರೀ ಶಬ್ದ ಮಾತ್ರ ಬಂದಿಲ್ಲ, ಅದರಲ್ಲಿ ಬೇರೆ ಬೇರೆ ಪದಗಳು ಹೊರಟು ಬಂದವು. ಇದನ್ನು ಸಹ ನಾವು ತುತ್ತೂರಿ ಊದುವಾಗ ಅನ್ನುವ ಚಾಪ್ಟರಲ್ಲಿ ಧ್ಯಾನ ಮಾಡಿದ್ದೇವೆ. ಆಗ ಸ್ವರ್ಗದಿಂದ ಬಂದ ಒಂದು ಧ್ವನಿ, ಆ 7 ಗುಡುಗುಗಳು ನುಡಿದುದನ್ನು ರಹಸ್ಯವಾಗಿಡು, ಅವುಗಳನ್ನು ಬರೆಯಬೇಡ. ಅಂದರೆ ದೇವರ ಕುರಿತು ಅಥವಾ ದೇವರ ರಹಸ್ಯಗಳು ಇನ್ನು ಎಷ್ಟೋ ಇದೆ. ನಾವು ತಿಳಿದುಕೊಳ್ಳುತ್ತಿರುವುದು ಸ್ವಲ್ಪ ಮಾತ್ರ. ಅಂದರೆ ದೇವರು ನಮಗೆ ಏನನ್ನ ಪ್ರಕಟಪಡಿಸುತ್ತಾರೋ ಅಷ್ಟನ್ನ ನಮ್ಮ ಕಾಲಕ್ಕೆ ನಾವು ತಿಳಿದುಕೊಳ್ಳಲು ಸಾಧ್ಯ. ನಮ್ಮ ಕಾಲಕ್ಕೆ, ನಮ್ಮ ರಕ್ಷಣೆಗೆ ಬೇಕಾದ ಜ್ಞಾನವನ್ನು ದೇವರು ಒದಗಿಸಿಕೊಡುತ್ತಾರೆ. ಧರ್ಮೋಪದೇಶ ಕಾಂಡ 29 ವಚನ 29ರಲ್ಲಿ ನೋಡ್ತೇವೆ. ಇನ್ನು ಎಷ್ಟೋ ಇದೆ ರಹಸ್ಯವಾಗಿಡು ಅಂತ. ಡ್ಯೂಟ್ರಾನಮಿ 29:29, ರಹಸ್ಯವಾದವುಗಳು ನಮ್ಮ ದೇವರಾದ ಸರ್ವೇಶ್ವರನಿಗೆ ಸೇರಿದವು, ಆದರೆ ಅವರಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯ ಪಾಲಾಗಿರುವುದು. ಆದುದರಿಂದ ನಾವು ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಿ ನಡೆಯುವ ಹಂಗಿನಲ್ಲಿದ್ದೇವೆ. ನಮಗೆ ದೇವರು ಪ್ರಕಟಿಸಲ್ಪಟ್ಟ ಜೀವೋಕ್ತಿಗಳು, ಜೀವವಾಕ್ಯಗಳು, ರಕ್ಷಣೆಯ ವಾಕ್ಯಗಳನ್ನು ಅನುಸರಿಸಿ ನಡೆಯಬೇಕಾದ ಕರ್ತವ್ಯ ನಿಷ್ಠೆಯಲ್ಲಿ ನಾವಿದ್ದೇವೆ. ಇನ್ನು ಎಷ್ಟೋ ರಹಸ್ಯಗಳಿದೆ. ಅದಕ್ಕೆ ನಾನು ಹೇಳಿದ್ದು, ಈ ಪ್ರಕಟಣಾ ಗ್ರಂಥನೇ ಅನೇಕ ರಹಸ್ಯಗಳನ್ನು ಒಳಗೊಂಡಿದೆ. ದೇವರು ನನಗೆಷ್ಟು ಪ್ರಕಟ ಮಾಡುತ್ತಾರೋ ಅಷ್ಟು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಾಧ್ಯ. ಇದಕ್ಕಿಂತ ಮಿಗಿಲಾದದ್ದು ನಿಮಗೂ ಸಹ ಪವಿತ್ರಾತ್ಮರು ಪ್ರಕಟಪಡಿಸಬಹುದು. ಈ ಪವಿತ್ರ ಗ್ರಂಥದ
ಗ್ರಂಥಕರ್ತ ಪವಿತ್ರಾತ್ಮರು. ಪವಿತ್ರಾತ್ಮರೇ ನಮಗೆ ಅವುಗಳನ್ನು ಪ್ರಕಟಿಸತಕ್ಕದ್ದು. ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ಕಾಲುಗಳನ್ನಿಟ್ಟು ನಿಂತಿದ್ದ ದೇವದೂತನು ತನ್ನ ಬಲಗೈಯನ್ನು ಸ್ವರ್ಗದ ಕಡೆಗೆ ಎತ್ತಿದನು. ಅನಂತರ ಸ್ವರ್ಗ, ಭೂಮಿ, ಸಮುದ್ರ ಇವುಗಳಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದ ಯುಗಯುಗಾಂತರಕ್ಕೂ ಜೀವಿಸುವ ದೇವರ ಹೆಸರಿನಲ್ಲಿ, ಸ್ವರ್ಗಲೋಕವನ್ನು, ಭೂಲೋಕವನ್ನು, ಸಮುದ್ರವನ್ನು, ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ, ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ದೇವರ ಹೆಸರಿನಲ್ಲಿ ಶಪಥ ಮಾಡಿದನು. ಸರ್ವೇಶ್ವರನ ಹೆಸರಿನಲ್ಲಿ ನಾವು ಆಣೆ ಇಡಬಾರದು, ಆದರೆ ಈತ ದೇವರಿಂದ ಅನುಮತಿ ಮಾಡಿದ ಕಾರಣ ಶಪಥ ಮಾಡುತ್ತಾನೆ. ಶಪಥ ಅಂದರೇನು? ಇದು ನೆರವೇರಿಯೇ ತೀರುವುದು ಎಂಬುದಾಗಿ. ಏನಂತ ಶಪಥ ಮಾಡುತ್ತಾನೆ? ಇನ್ನು ನಿಧಾನಿಸುವಂತಿಲ್ಲ. ಅಂದರೇನು? ಇನ್ನು ನಾವು ನಿಧಾನ ಮಾಡಲು ಸಮಯವಿಲ್ಲ. ಇನ್ನು ಸಮಯವಿಲ್ಲ. ದರ್ ಇಸ್ ನೋ ಟೈಮ್. ಇನ್ನು ನಿಧಾನಿಸುವಂತಿಲ್ಲ. ಅಂತ್ಯ ಬಹಳ ಹತ್ತಿರದಲ್ಲಿದೆ, ಎಚ್ಚೆತ್ತುಕೊಳ್ಳಿ ಎಂಬಂತೆ. ಇನ್ನು ನಿಧಾನಿಸುವಂತಿಲ್ಲ. ಕಾರಣ ಈಗಾಗಲೇ 6 ದೇವದೂತರುಗಳು ತುತ್ತೂರಿಯನ್ನು ಊದಿದಾಗ ಜಗತ್ತಿನಲ್ಲಿ 3ನೇ ಒಂದು ಭಾಗ ಅಲ್ಲಿ ನಾಶನ, ಬೆಂಕಿ ಗಂಧಕದ ಮಳೆ, ಆಲಿಕಲ್ಲಿನ ಮಳೆ, ಮಿಡತೆಗಳು, ಎಲ್ಲ ಫಸಲುಗಳು ಸಂಹರಿಸಿದ್ದು, ಜನರನ್ನು ಕೊಲ್ಲುವಂಥದ್ದು, ಮೃತ್ಯು, ನಾನಾ ವಿಧವಾದ ಚಿತ್ರಹಿಂಸೆಯ ಕಾಲಗಳು ನಡೆದಿವೆ. ಇನ್ನು 7ನೇ ದೇವದೂತನು ಕೊನೆಯದಾಗಿ ಊದುವಂಥದ್ದಾಗಿದೆ. ಆದ ಕಾರಣ ಇನ್ನು ನಮಗೆ ಸಮಯವಿಲ್ಲ. 7ನೆಯ ದೇವದೂತನು ನಾಳೆ ಎಂದು ದಿನವನ್ನು ಮುಂದೂಡಬೇಡ. ಸಿರಾಕನ ಗ್ರಂಥ 15ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ನೀನು ದೇವರಿಗೆ ಅಭಿಮುಖನಾಗಲು ನಾಳೆ ಎಂದು ದಿನವನ್ನು ಮುಂದೂಡಬೇಡ. ಯಾರಿಗೆ ಗೊತ್ತು ನಾಳೆ ನಮ್ಮ ಪಾಲಿಗೆ ಇದೆಯೋ ಇಲ್ಲವೋ? ಸರ್ವೇಶ್ವರನಿಗೆ ಅಭಿಮುಖನಾಗಲು ಇಂದೇ ಮನಸ್ಸು ಮಾಡು, ಇಂದೇ ತೀರ್ಮಾನ ಮಾಡು. ಇದೇ ನಿಮಗೆ ರಕ್ಷಣೆಯ ದಿನ, ಇದೇ ನಿಮ್ಮ ಮಾನಸಾಂತರದ ದಿನ, ಇದೇ ಪಾಪವನ್ನು ಬಿಟ್ಟು ದೇವರಿಗೆ ಅಭಿಮುಖನಾಗುವ ದಿನ. ನಾಳೆ ಎಂದು ದಿನವನ್ನು ಮುಂದೂಡಬೇಡ. ಬಾರುಕ 5:20 ನಾವು ನೋಡ್ತೇವೆ, ದೇವರನ್ನು ಬಿಟ್ಟು ಹೋಗುವುದಕ್ಕೆ ನೀನು ಮನಸ್ಸು ಮಾಡಿದೆ, ಈಗ ದೇವರ ಬಳಿ ಹಿಂದಿರುಗಿ ಬರಲು 10 ಪಟ್ಟು ಮನಸ್ಸು ಮಾಡು. ಹಿಂದಿರುಗಿ ಬಾ, ತಂದೆಯ ಮನೆಗೆ ಬಾ ಎಂಬುದಾಗಿ. 7ನೆಯ ದೇವದೂತನು ತುತ್ತೂರಿಯನ್ನು ಊದುವನು. ಆಗ ದೇವರು ಇದುವರೆಗೆ ನಿಗೂಢವಾಗಿಟ್ಟಿದ್ದ ತಮ್ಮ ಯೋಜನೆಯನ್ನು ತಮ್ಮ ದಾಸರಾದ ಪ್ರವಾದಿಗಳಿಗೆ ಮುಂತಿಳಿಸಿದ ಪ್ರಕಾರವೇ ಈಡೇರಿಸುವರು. ದೇವರು ತಮ್ಮ ದಾಸರಿಗೆ ತಿಳಿಸಿದ ಎಲ್ಲ ಸಂದೇಶಗಳನ್ನು ಈಡೇರಿಸುವರು. ಆಮೋಸನ ಗ್ರಂಥ 3ನೇ ಅಧ್ಯಾಯ ವಚನ 7-8 ನಾವು ನೋಡುತ್ತೇವೆ, ದೇವರು ತನ್ನ ದಾಸರಿಗೆ ತಿಳಿಸದೆ ಏನನ್ನು ಮಾಡುವುದಿಲ್ಲ ಎಂಬುದಾಗಿ. ಆದ ಕಾರಣ ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡುವುದಕ್ಕೆ ಮೊದಲು ಸಹ ದೇವರು ಯಾರನ್ನು ಸಂಧಿಸುತ್ತಾರೆ? ಅಬ್ರಹಾಮನನ್ನು ಸಂಧಿಸುತ್ತಾರೆ. ನನ್ನ ದಾಸ ಅಬ್ರಹಾಮನಿಗೆ ವಿಷಯ ತಿಳಿಸದೆ ನಾನು ಮಾಡಲು ಹೇಗೆ ಸಾಧ್ಯ ಎಂಬುದಾಗಿ. ವಿಷಯ ತಿಳಿದ ಅಬ್ರಹಾಮ ದೇವರ ಬಳಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಿದ ಕಾರಣ ಲೋಟನ ಕುಟುಂಬವನ್ನು ರಕ್ಷಣೆ ಮಾಡಲು ಸಾಧ್ಯವಾಯಿತು. ಇಂದು ಈ ವಿಷಯವನ್ನೆಲ್ಲ ದೇವರು ನಮಗೆ ತಿಳಿಸುತ್ತಿದ್ದಾರೆಂದರೆ ನಮಗೊಂದು ಕರ್ತವ್ಯವಿದೆ, ನಮಗೊಂದು ಜವಾಬ್ದಾರಿ ಇದೆ. ನಾಶನಕ್ಕೆ ತುತ್ತಾಗಿರುವ ಜನರು ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ತಮ್ಮ ದಾಸರಾದ ಪ್ರವಾದಿಗಳಿಗೆ ಮುಂತಿಳಿಸಿದ ಪ್ರಕಾರ ಈಡೇರಿಸುವರು. ತಮ್ಮ ದಾಸರಿಗೆ ತಿಳಿಸಿದ ವಿಷಯಗಳನ್ನು ಈಡೇರಿಸುವರು. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ ವಚನ 4 ನಾವು ನೋಡುತ್ತೇವೆ. ಅಲ್ಲಿ ದಾನಿಯೇಲನಿಗೆ ಅನೇಕ ವಿಷಯಗಳನ್ನು ಗ್ಯಾಬ್ರಿಯಲ್ ದೇವದೂತನು ಇಳಿದು ಬಂದು ಮುಂದೆ ನಡೆಯಲಿರುವ ಘಟನೆಗಳು, 4 ರಾಜರುಗಳು ಬರುವರು, ಆ ರಾಜರುಗಳ ಕಾಲದಲ್ಲಿ ಜನರು ಈ ರೀತಿ ಇರುವರು, ಎಲ್ಲ ಕನಸುಗಳನ್ನು ದರ್ಶನಗಳ ಮೂಲಕ ಮಾತನಾಡಿ ದಾನಿಯೇಲನು ಅವುಗಳನ್ನೆಲ್ಲ ಬರೆಯುತ್ತಾನೆ. ಆಗ ಸರ್ವೇಶ್ವರನಾದ ದೇವರ ದೂತನು ಹೇಳುತ್ತಾನೆ, ದಾನಿಯೇಲ, ಈ ಪ್ರವಾದನೆಗಳನ್ನು ಮುಚ್ಚಿಡು, ಇದಕ್ಕೆ ಮುದ್ರೆ ಹಾಕಿ ಮುಚ್ಚಿಡು, ಸೀಲ್ ಮಾಡಿಡು. ಸದ್ಯಕ್ಕೆ ಇದನ್ನು ತೆರೆಯಬೇಡ. ನೀನು ಹೋಗಿ ಶಾಂತವಾಗಿ ನಿದ್ರಿಸು. ಅಂತಿಮ ದಿನದಂದು ದೇವರು ನಿನ್ನನ್ನು ಜೀವಕ್ಕೆ ಎಬ್ಬಿಸುವರು. ದೇವರನ್ನು ನಂಬಿದವರು ನಿತ್ಯ ಜೀವಕ್ಕಾಗಿ ಎಬ್ಬಿಸಲ್ಪಡುವರು. ದೇವರನ್ನು ನಂಬದೆ ಹೋಗುವವರು ದಂಡನೆಗೆ, ನ್ಯಾಯ ತೀರ್ಪಿಗೆ ಗುರಿಯಾಗಲು ಎಬ್ಬಿಸಲ್ಪಡುವರು. ಈಗ ಇದು ನೆರವೇರಲು ಸಮಯ ಇನ್ನೂ ಬಹಳವಿದೆ. ನೀನು ಬರೆಯಲ್ಪಟ್ಟ ಪ್ರವಾದನೆಗಳಿಗೆ ಮುಚ್ಚಿಡು ಎಂದು ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ ವಚನ 4 ದಾನಿಯೇಲನಿಗೆ ತಿಳಿಸಿದ ಸಂಗತಿಗಳನ್ನು, ಆ ಪ್ರವಾದನೆಗಳನ್ನು ಮುಚ್ಚಿಡಲಾಯಿತು, ಸೀಲ್ ಮಾಡಿಡಲಾಯಿತು. ಆದರೆ ಪ್ರಕಟಣಾ ಗ್ರಂಥದಲ್ಲಿ ಆ 7 ಮುದ್ರೆಗಳನ್ನು
ಯಜ್ಞದ ಕುರಿಮರಿಯಾದ ಆತ ಯೇಸು ತೆಗೆದುಕೊಂಡು ಆ ಮುದ್ರೆಗಳನ್ನು ಒಡೆದರು. ಆ ಮುದ್ರೆಗಳಲ್ಲಿ ಬರೆಯಲ್ಪಟ್ಟದ್ದು ನೆರವೇರುವ ಸಮಯ ಹತ್ತಿರವಾಯಿತು ಎಂದು. ಇನ್ನು ನಿಧಾನಿಸುವಂತಿಲ್ಲ. ಹೇಗೆ ಅಬ್ರಹಾಮನು ಈ ವಿಷಯವನ್ನ ನೋಡಿ, ತಮ್ಮ ದಾಸರಾದ ಪ್ರವಾದಿಗಳಿಗೆ ತಿಳಿಸಿದ್ದ ಪ್ರಕಾರ ಈಡೇರಿಸುವರು. ಅಬ್ರಹಾಮನಿಗೆ ದೇವರು ಸೊದೋಮ್ ಗೊಮೋರ ಪಟ್ಟಣ ಪಾಪ ಹೆಚ್ಚಾಗಿದೆ, ದೇವರ ಕೋಪಾಗ್ನಿಗೆ ಗುರಿಯಾಗಿದೆ ಎಂದು ಮುಂಚೆ ತಿಳಿಸಿದಾಗ ಆತ ಏನು ಮಾಡಿದ? ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಿದ. ಆದ ಕಾರಣ ಆಯ್ಕೆ ಮಾಡಲ್ಪಟ್ಟವರು ರಕ್ಷಣೆಯನ್ನು ಹೊಂದಿಕೊಂಡರು. ಈ ಪ್ರಕಟಣಾ ಗ್ರಂಥಗಳನ್ನು ಧ್ಯಾನಿಸುತ್ತಿರುವ ನಾವು ದೇವರ ಯೋಜನೆಯನ್ನು ಮುಂಚಿತವಾಗಿ ನಾವು ಅರಿತುಕೊಂಡಾಗ ಹೆಚ್ಚು ಪಡೆದುಕೊಂಡವನು ಹೆಚ್ಚು ದೇವರಿಗೆ ಲೆಕ್ಕ ಕೊಡಬೇಕಾಗುತ್ತದೆ. ನಮಗೆ ದೇವರು ಎಷ್ಟು ತಿಳಿಸುತ್ತಾರೋ, ಎಷ್ಟು ಜ್ಞಾನವನ್ನು ಕೊಡುತ್ತಾರೋ, ಎಷ್ಟು ದೇವರ ರಹಸ್ಯಗಳನ್ನು ಪ್ರಕಟಪಡಿಸುತ್ತಾರೋ ಅಷ್ಟು ಎಚ್ಚೆತ್ತು ರಾತ್ರಿ ಹಗಲು ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಪ್ರಾರ್ಥನೆ ಮಾಡುವ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಇನ್ನೂ ನಿಧಾನಿಸುವಂತಿಲ್ಲ, ಕಾಲವು ಸಮೀಪಿಸಿದೆ, ತ್ವರಿತವಾಗಿರಿ ಎಂಬ ವಾಕ್ಯದಂತೆ ರಕ್ಷಣೆಯ ದಿನಗಳು ಅಥವಾ ಅಂತಿಮ ದಿನ ಯೇಸುವಿನ ಎರಡನೆಯ ಬರುವಿಕೆ ಸಮೀಪದಲ್ಲಿದೆ ಎಂದು ಎಚ್ಚೆತ್ತುಕೊಳ್ಳಿ. ಯಾವ ಸೇವಕ ತನ್ನ ಯಜಮಾನ ನೆನೆಸದ ಗಳಿಗೆಯಲ್ಲಿ ಬರುತ್ತಾನೆ ಎಂದು ಎಚ್ಚೆತ್ತು ಹಗಲಿರುಳೆನ್ನದೆ ಪ್ರಾಮಾಣಿಕನಾಗಿ ನಂಬಿಗಸ್ತನಾಗಿರುತ್ತಾನೋ ಅಂಥ ಸೇವಕನನ್ನ ಯಜಮಾನನು ಬಂದಾಗ, ಭಲೇ ನೀನು ನಂಬಿಗಸ್ತನಾದ ಸೇವಕ, ಸ್ವರ್ಗೀಯ ಸ್ವಾಸ್ಥ್ಯದಲ್ಲಿ ಭಾಗಿಯಾಗು ಎಂದು ಸ್ವೀಕರಿಸುತ್ತಾನೆ. ಆದರೆ ಯಾವ ಸೇವಕ ಯಜಮಾನ ಯಾವಾಗಲಾದರೂ ಬರಲಿ ನೋಡಿಕೊಳ್ಳೋಣ ಎಂದು ಸ್ವೇಚ್ಛಾಚಾರದಿಂದ ಕುಡಿಯುವುದು, ತಿನ್ನುವುದು, ಲೌಕಿಕ ದುಂದೌತಣಗಳಲ್ಲಿ ಮಗ್ನನಾಗಿರುತ್ತಾನೋ ಅಂಥ ಸೇವಕನನ್ನು ಯಜಮಾನನು ಬಂದಾಗ ಖಂಡಿಸಿ ದಂಡಿಸಿ ತೀರ್ಪಿಗೆ ಗುರಿ ಮಾಡುತ್ತಾನೆ, ಕಾರಿರುಳ ಕೂಪದಲ್ಲಿ ಕಟ್ಟಿ ಹಾಕುತ್ತಾನೆ. ಆ ದಿನವಾಗಲಿ ಆ ಗಳಿಗೆಯಾಗಲಿ ಯಾವಾಗ ಸಂಭವಿಸುತ್ತದೆಂದು ನಮಗೆ ಗೊತ್ತಿಲ್ಲದ ಕಾರಣ ಎಚ್ಚರಿಕೆಯಿಂದಿರಿ, ಎಚ್ಚೆತ್ತು ಪ್ರಾರ್ಥಿಸಿರಿ. ಪ್ರಭುವಿನ ಬರುವಿಕೆಯನ್ನು ಎದುರು ನೋಡುತ್ತಾ ವಿಶ್ವಾಸದಲ್ಲಿ ಜೀವಿಸುವ ಮಕ್ಕಳಾಗುವ ಅಭಿಷೇಕ ನಮ್ಮೊಬ್ಬೊಬ್ಬರಿಗೆ ಲಭಿಸುವಂತಾಗಲಿ. ಅಬ್ರಹಾಮನು ಹೇಗೆ ದೇವರ ಸನ್ನಿಧಾನದಲ್ಲಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿದನು, ಎಸೇಕ್ಯೇಲ 22:30 ನಾನು ದೇಶದ ಪೌಳಿ ಗೋಡೆ ಬಿದ್ದು ಹೋಗಿರುವ ಪೌಳಿ ಗೋಡೆಯನ್ನು ನಾಶ ಮಾಡದಂತೆ ಆ ಪೌಳಿ ಗೋಡೆಯ ಒಡಕಿನಲ್ಲಿ ನಿಂತು ಗಟ್ಟಿ ಮಾಡತಕ್ಕವನನ್ನು ನಾನು ಹುಡುಕಿದೆ, ನನಗೆ ಯಾರೂ ಸಿಕ್ಕಲಿಲ್ಲ ಎಂದು ನುಡಿಯುವ ರೀತಿಯಲ್ಲಿ ಇಂದು ದೇಶದ ರಕ್ಷಣೆಗಾಗಿ, ಅಳಿದು ಹೋಗುತ್ತಿರುವ ಜನರ ಸಂರಕ್ಷಣೆಗಾಗಿ ಪ್ರಭುವಿನ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡುವ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಅಭಿಷೇಕ ನಮಗೆ ಲಭಿಸಲಿ. ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬ ಮಧ್ಯಸ್ಥಿಕೆ ವೀರರು ಸೋತು ಹೋಗದಂತೆ ಅವರ ಕೈಗಳು ಬಲಗೊಳ್ಳಲಿ, ಅವರ ಕಾಲುಗಳು ಬಲಗೊಳ್ಳಲಿ, ಅವರ ಮೊಣಕಾಲುಗಳು ಬಲಗೊಳ್ಳಲಿ. ನೀವು ಹಗಲಿರುಳೆನ್ನದೆ ಸರ್ವೇಶ್ವರನಲ್ಲಿ ಬೇಡಿರಿ, ಆತನಿಗೂ ವಿರಾಮ ಕೊಡದಿರಿ. ನಿಮ್ಮ ಪ್ರಾರ್ಥನೆ ಮೂಲಕ ಅನೇಕ ಆತ್ಮಗಳು ರಕ್ಷಣೆಯನ್ನು ಹೊಂದುವಂತೆ ನಿಮ್ಮ ಪ್ರಾರ್ಥನೆಯನ್ನು ಆಲಿಸಿ ಪರಲೋಕದ ಬಾಗಿಲನ್ನು ತೆರೆದು ನಾನು ನಿಮ್ಮ ದೇಶವನ್ನು ಆಶೀರ್ವದಿಸುವೆನು, ನಿಮ್ಮ ನಾಡಿಗೆ ಸುಕ್ಷೇಮವನ್ನು ಉಂಟು ಮಾಡುವೆನೆಂಬ ವಾಕ್ಯದಂತೆ ಮಧ್ಯಸ್ಥಿಕೆಯ ಪ್ರಾರ್ಥನೆ ಮಾಡುವ ಶಕ್ತಿಯುತವಾದ ಸೈನಿಕರು ಲೋಕದ ಕಟ್ಟ ಕಡೆಯವರೆಗೂ ಎಬ್ಬಿಸಲ್ಪಡಲಿ. ಅವರಿರುವ ಸ್ಥಳಗಳಲ್ಲೇ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಲೋಕ ರಕ್ಷಣೆಗಾಗಿ ಅಭಿಷೇಕದಲ್ಲಿ ಪ್ರಾರ್ಥನೆ ಮಾಡಲು ಅವರ ಕೈಗಳು ಕಾಲುಗಳು ಬಲಗೊಳ್ಳಲಿ. ಮೋಶೆ 2 ಕರಗಳನ್ನೆತ್ತಿ ಪ್ರಾರ್ಥಿಸಿದಂಥ ಒಂದು ಅಭಿಷೇಕ ಶತ್ರುಗಳ ಸೈನ್ಯ ನಿಷ್ಕ್ರಿಯವಾಗಲಿ, ದೇವ ಜನರು ಸಂರಕ್ಷಣೆಯನ್ನು ಹೊಂದಿಕೊಳ್ಳುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ. ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ನಿಮ್ಮಲ್ಲಿ ಅಭಿಷೇಕಿಸಿ ಕಾರ್ಯ ಪ್ರವರ್ಧಿಸಲಿ. ಥ್ಯಾಂಕ್ ಯು.